ಸಾಮ್ರಾಜ್ಯಶಾಹಿಗಳು, ಸಾವಿನ ವ್ಯಾಪಾರಿಗಳು. ಸ್ನೇಹಿತರೆ, ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಈ ಯುದ್ಧ ಜಗತ್ತನ್ನ ಒಂದು ರೀತಿ ಕೇವಲ 3 ದೇಶಗಳ ನಡುವಿನ ಯುದ್ಧ ಅಲ್ಲ, ಇದು ಜಗತ್ತಿನ ಮೇಲೆ ಆಗುವಂತ ಒಂದು ದೊಡ್ಡ ಘೋರ ಪರಿಣಾಮ ಅಂತಾನೆ ಕರಿಬಹುದು. ಈ ಸಾಮ್ರಾಜ್ಯಶಾಹಿಗಳ ಕಾರಣದಿಂದಾಗಿ ಭಾರತ ಸೇರಿದಂತೆ ದೇಶದ ಬೇರೆ ಬೇರೆ ದೇಶಗಳು ಯಾವೆಲ್ಲ ಸಂಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ, ಈ ಸಾವಿನ ವ್ಯಾಪಾರಿಗಳ ಹುನ್ನಾರಗಳೇನು, ಯಾವ ಕಾರಣಕ್ಕೋಸ್ಕರ ಇವರಿಗೆ ಯುದ್ಧ ಬೇಕಾಗಿದೆ, ಆಮೇಲೆ ಅಮೆರಿಕ, ಈ ಟ್ರಂಪ್, ಈ ಹುಚ್ಚು ದೊರೆ ಯಾಕೆ ಈ ರೀತಿಯ ಸರ್ವಾಧಿಕಾರಿ ಧೋರಣೆಯನ್ನ ಮಾಡ್ತಿರೋದು, ಈ ಎಲ್ಲದ್ರ ಬಗ್ಗೆ ಒಂದು ಸವಿಸ್ತಾರವಾದಂಥ ವಿಶ್ಲೇಷಣೆಯನ್ನ ನಾನು ಮಾಡ್ತೇನೆ. ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಾನು KJ ಹಳ್ಳಿ ಸುರೇಶ್. ಸ್ನೇಹಿತರೆ, ಅಮೆರಿಕ ಮತ್ತು ಇಸ್ರೇಲ್ ಎರಡೂ ದೇಶಗಳು ಒಗ್ಗಟ್ಟಾಗಿ ಇರಾನ್ ಮೇಲೆ ಯುದ್ಧವನ್ನ ಮಾಡ್ತಾ ಇದೆ. ಈಗಾಗಲೇ ಇರಾನ್ನ ಮುಖ್ಯ ನಾಯಕ, ಸರ್ವೋಚ್ಚ ನಾಯಕ ಖಮೇನಿ ಅವರ ಹತ್ಯೆ ಆಗಿದೆ. ಈಗ ಅವರ ಬದಲಾಗಿ ಅವ್ರ ನಂತರ ಮತ್ತೊಬ್ಬ ನಾಯಕನನ್ನ ಆಯ್ಕೆ ಮಾಡುವ ಚಿಂತನೆಯನ್ನ ಆಗಿದೆ. ಮತ್ತೆ ಯುದ್ಧ ನಡೀತಾ ಇದೆ. ಈ ಯುದ್ಧದ ಪರಿಣಾಮವಾಗಿ ಇರಾನ್ನ ಪ್ರದೇಶದಲ್ಲಿ ಒಂದು 200ಕ್ಕೂ ಹೆಚ್ಚು ಜನರು, ವಿದ್ಯಾರ್ಥಿಗಳು ಸೇರಿದಂತೆ ಸಾವನ್ನಪ್ಪಿದ್ದಾರೆ. ಕಟ್ಟಡಗಳು, ಬೇರೆ ಬೇರೆ ಪ್ರದೇಶಗಳು ಧ್ವಂಸ ಆಗಿವೆ. ಇರಾನ್ ಕೂಡ ಏನು ಮುಸ್ಲಿಂ ರಾಷ್ಟ್ರಗಳ ಮೇಲೆನೆ ಕೆಲವು ದಾಳಿ ಮಾಡಿದೆ. ಯಾಕೆಂದ್ರೆ ಅಲ್ಲಿ ಅಮೆರಿಕದ ವಾಯು ನೆಲೆಗಳಿದಾವೆ ಅನ್ನೋ ಕಾರಣಕ್ಕೋಸ್ಕರ ದುಬೈ ಮೇಲೆ ದಾಳಿ ಮಾಡಿದೆ. ಹೀಗೆ ಬೇರೆ ಬೇರೆ ಅರಬ್ ಕಂಟ್ರಿಗಳ ಮೇಲೆ ದಾಳಿ ಮಾಡಿದೆ. ಮತ್ತೆ ಇಸ್ರೇಲ್ ಮೇಲೂ ಕೂಡ ಇರಾನ್ ದಾಳಿ ಮಾಡ್ತಾ ಇದೆ. ಸೊ ಇಸ್ರೇಲ್ ಕೂಡ ಒಂದಷ್ಟು ಸಾವು ನೋವುಗಳಾಗಿದ್ದಾವೆ ಅಂತ ವರದಿ ಬರ್ತಾ ಇದೆ. ಯುದ್ಧ ನಡೀತಾ ಇದೆ. ಸ್ನೇಹಿತರೆ, ಆದ್ರೆ ಈ ವಿಶ್ವದ ದೊಡ್ಡಣ್ಣ ಅಂತ ಅನ್ಸ್ಕೊಳ್ಳುವಂತ ಈ ಅಮೆರಿಕಕ್ಕೆ ಯಾರೆಲ್ಲ ಬರ್ತಾರೆ, ಅವ್ರಿಗೆಲ್ಲ ಈ ಯುದ್ಧದ ದಾಹ, ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡ್ಕೊಳ್ಳುವಂತ ಒಂದು ಭೂಮಿಯ ದಾಹ, ಸಾಮ್ರಾಜ್ಯ ದಾಹ ಇದ್ದೇ ಇರುತ್ತೆ. ಈ ಟ್ರಂಪ್ ಬಂದ ಮೇಲಂತೂ ಅದು ಹೆಚ್ಚಾಗಿದೆ. ಈಗ ಆ ಕಾರಣಕ್ಕೋಸ್ಕರನೇ ಈಗ ಇಸ್ರೇಲ್ ಮತ್ತು ಅಮೆರಿಕ ಎರಡೂ ದೇಶಗಳು ಒಗ್ಗಟ್ಟಾಗಿ ಇರಾನ್ ಮೇಲೆ ದಾಳಿ ಮಾಡ್ತಾ ಇದ್ವಿ. ಒಮನ್ ದೇಶದ ವಿದೇಶಾಂಗ ಸಚಿವರ ನಡುವೆ ಒಂದು ರಾಜತಾಂತ್ರಿಕ ಮಾತುಕತೆಗಳು ನಡೀತು. ಸಂಧಾನಕ್ಕೆ ಏನೆಲ್ಲ ಮಾಡ್ಕೋಬೇಕು ಅಥವಾ ಏನೆಲ್ಲ ಒಮ್ಮತಕ್ಕೆ ಬರಬೇಕು ಅನ್ನೋ ವಿಚಾರದಲ್ಲಿ ಸಂಧಾನದ ಒಂದು ಪ್ರಯತ್ನ ನಡೀತು. ಆದರೆ ಕೊನೆಗೂ ಅದು ಆಗಲಿಲ್ಲ. ಆದರೆ ಈ ಉದ್ದೇಶ ಏನು ಅಂದರೆ, ಅಮೆರಿಕದ ಉದ್ದೇಶ ಏನು ಅಂದರೆ, ನಾನು ಹೇಳ್ದಂಗೆ ಕೇಳುವಂಥ ದೇಶಗಳ ಮೇಲೆ ನಾನೇನೂ ಮಾಡಲ್ಲ, ನಾನು ಹೇಳ್ದಂಗೆ ಕೇಳೋ ದೇಶಗಳನ್ನು ನಾನು ಬಿಡಲ್ಲ ಅನ್ನೋದು ಅವರ ಒಳ ಅಜೆಂಡಾ. ಅದು ಅವ್ರ ತಾಟೆ ಅದು. ಆದರೆ ಅಮೆರಿಕ ಹೇಳೋದೇನು ಅಂದರೆ, ಇರಾನ್ ಯುರೇನಿಯಮನ್ನು ಜಾಸ್ತಿ ಸಂಗ್ರಹ ಮಾಡ್ತಾ ಇದೆ, ಅದು ಅಣ್ವಸ್ತ್ರಗಳನ್ನು ಹೊಂದಿದೆ, ಆ ಕಾರಣಕ್ಕೋಸ್ಕರ ನಾವು ಅದು ಹೊಂದೋದಕ್ಕೆ ಬಿಡೋದಿಲ್ಲ ಅನ್ನೋ ವಿಚಾರವನ್ನು ಇವರು ಜಗತ್ತಿಗೆ ಹೇಳ್ತಿದ್ದಾರೆ. ಆದರೆ ಸತ್ಯ ಅದಲ್ಲ. ಜೊತೆಗೆ ಇರಾನ್ನಲ್ಲಿ ಈ ಖಮೇನಿಯ ವಿರುದ್ಧ ಆ ದೇಶದಲ್ಲಿಯೇ ಜನರು ರೊಚ್ಚಿಗೆದ್ದಿದ್ದಾರೆ, ಅವರ ಆಡಳಿತದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಅಂಥೇಳಿ ಒಂದು ಅಭಿಪ್ರಾಯವನ್ನ ಟ್ರಂಪ್ ಹೇಳ್ತಿರೋಂಥದ್ದು. ಸ್ನೇಹಿತರೆ, ಯಾವುದೇ ಒಂದು ಸ್ವತಂತ್ರ ದೇಶದ ಮೇಲೆ ದಾಳಿ ಮಾಡೋದು ತಪ್ಪು, ಅಕ್ಷಮ್ಯ. ಆದ್ರೆ ಇದನ್ನು ಕೇಳೋರು ಯಾರು? ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮಾತುಗಳಿಗೆ ಬೆಲೆ ಇಲ್ಲ, ವಿಶ್ವಸಂಸ್ಥೆಗೂ ಬೆಲೆ ಇಲ್ಲ. ಅವ್ರು ಅಂದ್ಕೊಂಡ ತಕ್ಷಣ ಡಿಸೈಡ್ ಮಾಡ್ತಾರೆ, ಡಿಸೈಡ್ ಮಾಡಿದ್ಮೇಲೆ ದಾಳಿ ಮಾಡ್ತಾರೆ, ಮುಗೀತಲ್ಲಿಗೆ. ಯಾರ ಮಾತನ್ನು ಕೇಳೋದಿಲ್ಲ, ಯಾರಿಗೂ ಜಗ್ಗೋದಿಲ್ಲ, ಲಂಗು ಲಗಾಮು ಇಲ್ಲವೇ ಇಲ್ಲ. ನಾನು ಹೇಳಿದ್ದೆ ಮಾತು. ಸೊ ಹೀಗಾಗಿ ಇದು ಇಡೀ ವಿಶ್ವಕ್ಕೆ ಒಂದು ಅಪಾಯದ ಮುನ್ಸೂಚನೆಗಳನ್ನ ಕೊಡ್ತಾ ಇದೆ. ಇದು ಮುಂದೆ 3ನೇ ಮಹಾಯುದ್ಧಕ್ಕೂ ಮುನ್ನುಡಿ ಅಂತ ಅಂದ್ಕೋಬಹುದು. ಗೊತ್ತಿಲ್ಲ ಯಾವ ದೇಶಗಳು ಮತ್ತೆ ಎಂಟ್ರಿ ಕೊಡ್ತವೆ, ಇದು ದೊಡ್ಡ ಕಾಳಗ ಆಗತ್ತೆ ಅಂತ ನಾವು ನಿರೀಕ್ಷೆ ಮಾಡಲೇಬೇಕಾಗಿದೆ. ಅಂಥದ್ದೊಂದು ಸಂದರ್ಭ ಸೃಷ್ಟಿಯಾಗಿದೆ. ಸೊ ಈಗ ಈ ಯುದ್ಧಗಳು ಯಾಕೆ ನಡೀತವೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೋಡಿ, ಇರಾನ್ಗೆ ಯುದ್ಧ ಮಾಡಬೇಕು ಅಂತೇನು ಇರಲಿಲ್ಲ. ಅವರು ಕೂಡ ಒಂದಷ್ಟು ಒಪ್ಪಂದಕ್ಕೆ ಬಂದಿದ್ರು. ಆದರೆ ಅಮೆರಿಕಕ್ಕೆ ಇಷ್ಟ ಇರಲಿಲ್ಲ. ಯಾಕೆಂದ್ರೆ ಅಮೆರಿಕ ತೈಲ ನಿಕ್ಷೇಪಗಳ ಮೇಲೆ ಕಣ್ಣಿಟ್ಟಿದೆ. ಅವ್ರಿಗೆ ಈ ಅಣ್ವಸ್ತ್ರ, ಯುರೇನಿಯಂ ಸಂಗ್ರಹ ಮಾಡುತ್ತೆ ಅನ್ನೋದು ಇದೆಲ್ಲ ಸುಮ್ಮನೆ ಒಂದು ನೆಪ ಹೇಳೋದಕ್ಕೆ. ಯಾಕೆಂದ್ರೆ ಅಮೆರಿಕದ ಒಂದು ಕಣ್ಣಿರದೆ ತೈಲ ನಿಕ್ಷೇಪಗಳ ಮೇಲೆ, ಅನಿಲಗಳ ಮೇಲೆ ಅದು ಕಣ್ಣಿಟ್ಟಿದೆ. ಸೊ ಆ ಕಾರಣಕ್ಕೋಸ್ಕರನೇ ವೆನಿಜುವೆಲಾದ
ಒಬ್ಬ ಅಧ್ಯಕ್ಷನನ್ನ ಆ ದೇಶಕ್ಕೆ ನುಗ್ಗಿ ಅವ್ನ ಎಳ್ಕೊಂಡ್ಬಂದು ದಂಪತಿಗಳ ಸಮೇತ ಬಂದು ಅರೆಸ್ಟ್ ಮಾಡ್ತಾರೆ ಅಂತ ಯೋಚನೆ ಮಾಡಿ. ಈಗಾಗಲೇ ವೆನಿಜುವೆಲಾವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಅಲ್ಲಿ ಕೂಡ ತೈಲ ನಿಕ್ಷೇಪ ಹೆಚ್ಚಿರುವಂತ ದೇಶ ಅದು. ವಿಶ್ವದಲ್ಲೇ ಅತಿ ಹೆಚ್ಚು ತೈಲ ನಿಕ್ಷೇಪ ಇರುವ ದೇಶಗಳು ಯಾವುವು ಅಂದ್ರೆ ಒಂದು ವೆನಿಜುವೆಲಾ ಮತ್ತು ಇನ್ನೊಂದು ಇರಾನ್. ಈಗಾಗಲೇ ವೆನಿಜುವೆಲಾವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಂಡಾಗಿದೆ. ಸೊ ಇರಾನ್ ಮೇಲೆ ಕಣ್ಣಿಡ್ಲಾಗಿತ್ತು. ಈಗ ಆ ಒಂದು ಪ್ರಯತ್ನವನ್ನು ಕೂಡ ನಡೆಸ್ತಾ ಇದ್ದಾರೆ. ಇದು ಟ್ರಂಪ್. ಯಾಕೆ ಅಂದ್ರೆ ತೈಲ ನಿಕ್ಷೇಪಗಳು ಜಗತ್ತಿನ ಆರ್ಥಿಕತೆಯ ಸಾಮರ್ಥ್ಯವನ್ನ ನಿರ್ಧರಿಸ್ತವೆ. ಅದೊಂದು ದೊಡ್ಡ ಸಾಮ್ರಾಜ್ಯ. ಅದು ಸಾವಿರಾರು ಕೋಟಿಗಳ ಒಂದು ದುಡ್ಡಿನ ಲೋಕ ಅದು. ಸೊ ಇಂತಹ ಸಂದರ್ಭದಲ್ಲಿ ಆ ಕಂಟ್ರೋಲ್ ನನ್ನ ಕಡೆ ಇದ್ರೆ ಇಡೀ ಪ್ರಪಂಚವನ್ನೇ ನಾನು ಹೆಂಗ್ ಬೇಕೋ ಹಂಗೆ ಕುಣಿಸ್ಬೋದು, ಲಾಗ ಹೊಡಿಸ್ಬೋದು, ಪಲ್ಟಿ ಹೊಡಿಸ್ಬೋದು, ನಾನು ಹೇಳ್ದಂಗೆ ಕೇಳಿಸ್ಬೋದು, ನಾನು ಆರ್ಡರ್ ಮಾಡ್ಬೋದು ಅನ್ನೋದು ಟ್ರಂಪ್ನ ಹುಚ್ಚು, ಅದು ಭ್ರಮೆ. ಆ ಒಂದು ಉದ್ದೇಶಕ್ಕೆ ಹಿಂಗೆ ಮಾಡ್ತಿದ್ದಾರೆ ನೋಡಿ. ಈಗಾಗಲೇ ಇನ್ನೊಂದು ಇವ್ರ ತಂತ್ರ, ಅಮೆರಿಕದ ತಂತ್ರಗಳನ್ನ ನಾವು ಸ್ವಲ್ಪ ಹೇಳ್ತೀನಿ. ಯುದ್ಧಗಳು ನಡಿಬೇಕಷ್ಟೇ ಇವ್ರಿಗೆ. ಯುದ್ಧಗಳಾದಾಗ, ಬೇರೆ ಬೇರೆ ದೇಶಗಳಲ್ಲಿ ಯುದ್ಧಗಳು ನಡೆದಾಗ ಆ ಯುದ್ಧಗಳಿಗೆ ತಮ್ಮ ಅಮೆರಿಕದ ಸಂಸ್ಥೆಯಿಂದ, ಅಮೆರಿಕದ ಒಂದು ದೇಶದಿಂದ ತಾವು ತಯಾರು ಮಾಡಿದಂಥ ಕೋಟ್ಯಾಂತರ ರೂಪಾಯಿ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡೋದು ಯುದ್ಧದ ಸಂದರ್ಭದಲ್ಲಿ ತುಂಬಾ ಅನಿವಾರ್ಯ ಆಗತ್ತೆ. ರಾಕೆಟ್ಗಳು ಬೇಕಾಗತ್ತೆ, ಮಿಸೈಲು, ಬೇರೆ ಬೇರೆ ಯುದ್ಧ ನೌಕೆಗಳು, ಯುದ್ಧಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ಹೆಚ್ಚು ಬೆಲೆಗೆ ಮಾರಾಟ ಮಾಡಿ ಅಲ್ಲಿ ದುಡ್ಡು ಹೊಡೆಯೋದು, ಇದೊಂದು ಲಾಭ. ಮತ್ತೆ ಜೊತೆಗೆ ಆ ದೇಶಗಳು ಯುದ್ಧ ಮಾಡಿ ಆರ್ಥಿಕವಾಗಿ ಸಾವು ನೋವುಗಳಾಗಿ ಸಂಕಷ್ಟ ಅನುಭವಿಸಿದಾಗ ವೀಕ್ ಇರುವಂತ ದೇಶಗಳ ಮೇಲೆ ಸವಾರಿ ಮಾಡಿ ಅಥವಾ ಅವ್ರನ್ನ ಕಬ್ಜಾ ಮಾಡ್ಕೊಳ್ಳೋದು, ಇದು ಅಮೆರಿಕದ ತಂತ್ರ. ಹೀಗಾಗಿ ಈ ಕಾರಣಕ್ಕೋಸ್ಕರ ನೋಡಿ, ಒಂದು ತೈಲ ನಿಕ್ಷೇಪಗಳ ಮೇಲೆ ಕಣ್ಣಿಡುವ ಅದು ಆ ಮೂಲಕ ಕಂಟ್ರೋಲ್ ತೆಗೆದುಕೊಳ್ಳೋದು, ಇನ್ನೊಂದು ಯುದ್ಧಗಳನ್ನ ಮಾಡಿಸೋದು. ಜಗತ್ತಲ್ಲಿ ಸುಮಾರು 130ಕ್ಕೂ ಹೆಚ್ಚು ಸಶಸ್ತ್ರ ಸಂಘರ್ಷಗಳು ನಡೀತಾ ಇದ್ದಾವಂತೆ ಇಡೀ ಜಗತ್ತಲ್ಲಿ. ಆ ಯುದ್ಧಗಳಿಗೆ ಇವರು ಯುದ್ಧ ಸಾಮಗ್ರಿಗಳನ್ನ ಕಳಿಸಿ ಲಾಭ ಮಾಡೋದು ಇವರ ಉದ್ದೇಶ ಆಗಿದೆ. ಇನ್ನು ಅಂತರ್ಯುದ್ಧಗಳ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಪಾಕಿಸ್ತಾನ, ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ ಇವೆಲ್ಲವೂ ಕೂಡ ಅಂತರ್ಯುದ್ಧಗಳನ್ನ ಮಾಡಿಕೊಂಡು ಆರ್ಥಿಕ ಹೊಡೆತ ಬಿದ್ದು ದಿವಾಳಿಯಾಗಿ ಹೋಗಿದ್ದಾವೆ. ಇದನ್ನು ಕೂಡ ಅಮೆರಿಕ ಲಾಭ ಮಾಡ್ಕೊಳ್ಳುತ್ತೆ. ಜೊತೆಗೆ ಸುಡಾನ್, ಮ್ಯಾನ್ಮಾರ್, ನೈಜೀರಿಯಾ, ಸಿರಿಯಾ, ಇರಾಕ್, ಯೆಮೆನ್ ಹಾಗೂ ಆಫ್ರಿಕಾದ ಹಲವು ಪ್ರಾಂತ್ಯಗಳಲ್ಲಿ ಇಂದಿಗೂ ಅಂತರ್ಯುದ್ಧಗಳು, ಕಲಹಗಳು ನಡೀತಾ ಇದ್ದಾವೆ. ಅದರ ಲಾಭವನ್ನು ಕೂಡ ಈ ಅಮೆರಿಕ ಮಾಡ್ಕೊಳ್ತಾ ಇದೆ. ಆಮೇಲೆ ಇವರಿಗೆ ಅಂತಾರಾಷ್ಟ್ರೀಯ ಕಾನೂನು ಪಾಲನೆ ಮಾಡಬೇಕು ಅವೆಲ್ಲ ಏನು ಇಲ್ಲ, ಏನ್ ಬೇಕಾದ್ರೂ ಮಾಡ್ತಾರೆ, ಎಲ್ಲ ಬೇಕಾದ್ರೂ ಅವರು ಉಲ್ಲಂಘನೆ ಮಾಡ್ತಾರೆ. ಈಗ ಅಮೆರಿಕ ಮತ್ತು ಇಸ್ರೇಲ್ ಮತ್ತೆ ಇರಾನ್ ನಡುವೆ ಯುದ್ಧ ನಡೀತಾ ಇದೆ. ಈ ಒಂದಷ್ಟು ಅಂತರ್ಯುದ್ಧಗಳು, ಒಂದಷ್ಟು ನೇರ ಈಗ ನಡೀತಿದಾವಲ್ಲ. ಪಾಕಿಸ್ತಾನ ಅಫ್ಘಾನಿಸ್ತಾನ ಯುದ್ಧ ನಡೀತಾ ಇದೆ, ರಷ್ಯಾ ಯುಕ್ರೇನ್ ಯುದ್ಧ ನಡೀತಾ ಇದೆ. ಈಗ ಇಸ್ರೇಲು ಮತ್ತೆ ಅಮೆರಿಕ ಇರಾನ್ ಯುದ್ಧ ನಡೀತಾ ಇದೆ. ಎಲ್ಲ ಯುದ್ಧಗಳಿಂದ ಲಾಭ ಯಾರಿಗೆ ಅಂದ್ರೆ ಈ ದುಷ್ಟಕೂಟಗಳಿಗೆ, ಈ ಅಮೆರಿಕ ಅಂತ ಸಂಸ್ಥೆಗಳಿಗೆ ಮತ್ತೆ ಈ ಸಾವಿನ ವ್ಯಾಪಾರಿಗಳಿಗೆ. ಈ ರೀತಿ ಯುದ್ಧಗಳಾದಾಗ ಸುಮಾರು ಲಕ್ಷಾಂತರ ಜನ ಸಾವನ್ನಪ್ಪುತ್ತಾರೆ. ಜೊತೆಗೆ ಈ ಸಾವು ನೋವುಗಳ ಸಂದರ್ಭದಲ್ಲಿ ಇವರು ಸಾವಿನ ವ್ಯಾಪಾರಿಗಳಿಗೆ ದುಡ್ಡು ಮಾಡ್ತಾರೆ. ಜೊತೆಗೆ ಅಲ್ಲಿನ ಪ್ರದೇಶದ ಹಿಡಿತವನ್ನು ಇವ್ರು ತೆಗೆದುಕೊಳ್ತಾರೆ. ಈಗ ಹೇಳಿದ್ರಲ್ಲ, ಖಮೇನಿಯವರು ಹತ್ಯೆ ಆದ ನಂತರ ನಾವು ನಿಮಗೆ ಸ್ವಾತಂತ್ರ್ಯ ಕೊಡ್ತಾ ಇದ್ದೀವಿ, ನೀವು ಸ್ವಾತಂತ್ರ್ಯ ತೆಗೆದುಕೊಳ್ಳುವಂತ ಸಂದರ್ಭ, ಇಷ್ಟು ದಿನ ನೀವು ಒಂದ್ ರೀತಿ ಬಂಧನದಲ್ಲಿದ್ರಿ ಅಂತೇಳಿ ಹೇಳುವ ಮೂಲಕ ಆ ದೇಶವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು, ಇದು ಅಮೆರಿಕದ ಕುತಂತ್ರ. ಆಮೇಲೆ ಇಸ್ರೇಲ್, ಈ ದೇಶವೂ ಕೂಡ ಇದ್ರದ್ದು ಕಥೆನೂ ಹಾಗೆ. ಇಸ್ರೇಲ್ಗೆ ಈ ಇರಾನ್ ಅಣ್ವಸ್ತ್ರ ಹೊಂದಿದ್ರೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಏನು, ನಾವೆಲ್ಲಿ ನಮ್ಮ ಅಸ್ತಿತ್ವ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭಯ. ಆದ್ರೆ ಅಮೆರಿಕಕ್ಕೆ ಇದಲ್ಲ, ಅಮೆರಿಕಕ್ಕೆ ಭಯನೇ ಇಲ್ಲ. ಇವ್ರಿಗೆ ತೈಲ ನಿಕ್ಷೇಪ ಬೇಕು, ಜಗತ್ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು, ಇಡೀ ಜಗತ್ತಿನ ವಹಿವಾಟು ನಮ್ಮ ಮೂಲಕವೇ ಆಗಬೇಕು ಅನ್ನುವಂಥ ಒಂದು ಪರಮಾಧಿಕಾರದ ಒಂದು ಹುಚ್ಚು. ಇರಾಕ್, ಲಿಬಿಯಾ, ಸಿರಿಯಾ, ಗಾಜಾ, ಲೆಬನಾನ್ ಇವೆಲ್ಲವೂ ಕೂಡ ಒಂದು ರೀತಿ ತಮ್ಮ ಶಕ್ತಿಯನ್ನು ಕಳೆದುಕೊಂಡು ಸೋತು ಸೊರಗಿ ಹೋಗಿರುವ ದೇಶಗಳಾಗಿವೆ. ಈ ರೀತಿ ದೇಶಗಳ ಮೇಲೆ ಬೆದರಿಕೆಯಾಗುವ, ಆರ್ಥಿಕ ನಿರ್ಬಂಧ ಹೇರುವ ಕೆಲಸವನ್ನು ಅಮೆರಿಕ ಮಾಡ್ತಾ ಇದೆ. ಯುದ್ಧ ನಡೀತಾ ಇದೆ. ಬರೀ ಇದು 3 ದೇಶಗಳ ನಡುವಿನ ಯುದ್ಧ ಅಂತ ನಾವು ಅಂದ್ಕೊಳ್ತೀವಿ. ಆದ್ರೆ ಇಡೀ ಜಗತ್ತಿನ ದೇಶಗಳ ಮೇಲೆ ಒಂದು ಆರ್ಥಿಕವಾದಂತಹ ಒಂದು ತಲ್ಲಣವನ್ನು ಸೃಷ್ಟಿ ಮಾಡುತ್ತೆ. ಮಧ್ಯಪ್ರದೇಶದ 14 ದೇಶಗಳಿನ ಈ ಯುದ್ಧ ಜಗತ್ತಿಗೆ ಒಂದು ರೀತಿ ಕಾರ್ಮೋಡ ಕವಿದಿದೆ. ಮಧ್ಯಪ್ರಾಚ್ಯದ 14 ದೇಶಗಳ ಈ ಯುದ್ಧದ ಕಾರ್ಮೋಡ ಬೇರೆ ಬೇರೆ ದೇಶಗಳು ಕೂಡ ಅನುಭವಿಸಬೇಕಾಗಿದೆ. ಈ ಮಧ್ಯಪ್ರಾಚ್ಯದ ಈ ಯುದ್ಧದಿಂದಾಗಿ ಭಾರತಕ್ಕೇನು ಲಾಭ ಇಲ್ಲ, ಭಾರತವು ಕೂಡ ಈಗ ತಲ್ಲಣ ಅನುಭವಿಸಬೇಕಾಗಿದೆ. ನೋಡಿ, ಇರಾನ್ನ ಹಾರ್ಮುಜ್ ಜಲಸಂಧಿಯ ಮೂಲಕ ವಿಶ್ವದ ಒಟ್ಟು ಈ ಹಾರ್ಮುಜ್ ಅನ್ನುವಂಥ ಜಲಸಂಧಿಯ ಮೂಲಕ ತೈಲ ಪೂರೈಕೆ ಆಗುತ್ತೆ. ಸರಿಸುಮಾರು ಒಂದು 20ರಷ್ಟು
ಈ ಕಿರಿದಾದ ಜಲಮಾರ್ಗದ ಮೂಲಕ ಹಾದು ಹೋಗುತ್ತೆ ಅಂತೇಳಿ. ಇಲ್ಲೇ ಅತಿ ಹೆಚ್ಚು ತೈಲ ಸರಬರಾಜಾಗುವಂಥ ಒಂದು ಹಾರ್ಮುಜ್ ಜಲಸಂಧಿ, ಈಗ ಅದನ್ನ ಬಂದ್ ಮಾಡಲಾಗಿದೆ. ಸೊ ಇದನ್ನ ಬಂದ್ ಮಾಡಿದ್ರೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಈಗ ನೋಡಿದ್ರೆ ನರೇಂದ್ರ ಮೋದಿ ಅವರು ಇಸ್ರೇಲ್ನ ಪ್ರಧಾನಿಗಳನ್ನ ತಪ್ಪಿಕೊಂಡಿದ್ದಾರೆ, ಅಮೆರಿಕದ ಟ್ರಂಪ್ ಅವನ್ನ ತಪ್ಪಿಕೊಂಡಿದ್ದಾರೆ. ರಷ್ಯಾದ ಕತೆ ಏನು? ರಷ್ಯಾನ ಈಗ ಸೈಡ್ಗೆ ಇಟ್ಟಿದ್ದಾರೆ. ಈಗ ಈ ಜಲಸಂಧಿ ಮುಚ್ಚಿರುವ ಕಾರಣ ತೈಲ ಬೆಲೆ ಏರಿಕೆ ಜಾಸ್ತಿ ಆಗೇ ಆಗತ್ತೆ. ತೈಲ ಬೆಲೆಯ ಏರಿಕೆ ಆದ್ರೆ ಏನಾಗುತ್ತೆ? ಏನ್ ತೊಂದರೆ ಇಲ್ವಲ್ಲ, ಏನ್ ನಮ್ಗೆ ಇನ್ನೂ ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಈಗ ಹೇಳೋ ಪ್ರಕಾರ ಒಂದು 70 ದಿನ ನಾವು ಮ್ಯಾನೇಜ್ ಮಾಡಬಹುದು ಅಂತ. ತೈಲ ಬೆಲೆ ಅಷ್ಟೇ ಅಲ್ಲ, ತೈಲ ಅಷ್ಟೇ ಅಲ್ಲ, ಅನಿಲವೂ ಕೂಡ ಬಹಳ ಇಂಪಾರ್ಟೆಂಟ್. ತೈಲನ ನಾವು ಅಟ್ಲೀಸ್ಟ್ ಸಂಗ್ರಹ ಮಾಡಬಹುದು, ಆದ್ರೆ ಈ ಅನಿಲವನ್ನ, ಗ್ಯಾಸ್ ಅನ್ನ ಸಂಗ್ರಹ ಮಾಡ್ಕೊಳಕ್ ನಮಗೆ ಅವಕಾಶಗಳು ಕಡಿಮೆ ಇದೆ. ಅದಕ್ಕೆ ಆ ತೊಂದರೆ ಆದ್ರೆ ನಮ್ಮ ರೈತರ ಮೇಲೆ ಮತ್ತೆ ಕೈಗಾರಿಕೆಗಳ ಮೇಲೆ ಬಹಳ ದೊಡ್ಡ ಹೊಡೆತ ಬೀಳುತ್ತೆ. ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಗೊತ್ತಿಲ್ಲ. ಅದನ್ನು ಯೋಚನೆ ಮಾಡಬೇಕಾಗಿದೆ. ಸಹಜವಾಗಿ ಈ ರೀತಿ ಹಾರ್ಮುಜ್ ಜಲಸಂಧಿ ಮುಚ್ಚುವ ಮೂಲಕ ಈ ರೀತಿ ತೈಲ ಸಮಸ್ಯೆ ಉಂಟಾದಾಗ ತೈಲ ಬೆಲೆ ಏರಿಕೆ ಆಗುತ್ತೆ. ತೈಲ ಬೆಲೆ ಏರಿಕೆ ಆದ ನಂತರ ಹಣದುಬ್ಬರ ಆಗುತ್ತೆ. ಹಣದುಬ್ಬರ ಆದ್ರೆ ಸಹಜವಾಗಿ ರೂಪಾಯಿ ಬೆಲೆ ಮೌಲ್ಯ ದುರ್ಬಲ ಆಗುತ್ತೆ. ಯಾವಾಗ ರೂಪಾಯಿಯ ಮೌಲ್ಯ ದುರ್ಬಲ ಆಗುತ್ತೆ, ಅಲ್ಲಿ ಯಾವ್ಯಾವ ದೇಶಗಳಲ್ಲಿ ಆಡಳಿತ ವಿರೋಧಿಗಳು ಆಲೆ ಶುರುವಾಗುತ್ತೆ. ಜನ ರೊಚ್ಚಿಗೆ ಹೇಳ್ತಾರೆ. ನಿಮಗೆ 10 ರೂಪಾಯಿಗೆ ಸಿಗಬೇಕಾಗಿದ್ದಂಥ ಒಂದು ಟೀ ಒಂದು 100 ರೂಪಾಯಿ 200 ರೂಪಾಯಿ ಆದರೆ ಜನ ಸಹಜವಾಗಿ ಆಕ್ರೋಶ ವ್ಯಕ್ತ ಆಗುತ್ತೆ. ಸೊ ಇಂಥ ಸಂದರ್ಭವನ್ನೇ, ಜನ ರೊಚ್ಚಿಗೆದ್ದ ಸಂದರ್ಭವನ್ನೇ ಅಮೆರಿಕ ಕಾಯ್ತಾ ಇರುತ್ತೆ. ಅಲ್ಲಿ ಇವರು ನಾವು ನಿಮ್ಮ ರಕ್ಷಣೆಗೆ ಬರ್ತೀವಿ, ನಾವು ಹಿಂಗೆ ಮಾಡ್ತೀವಿ, ನೀವು ನಮ್ಮ ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ಅವ್ರು ಲಾಭ ಮಾಡ್ಕೊಳ್ತಾರೆ. ಈಗಾಗಲೇ ನಾವು ನೋಡಿದೀವಲ್ಲ, ನರೇಂದ್ರ ಮೋದಿಯವರು ರಷ್ಯಾವನ್ನ ಬಿಟ್ಟು ಭಾರತದ ದೇಶದ ರೈತರ ಹಿತಾಸಕ್ತಿಯನ್ನ ಬಲಿ ಕೊಟ್ಟು ಅವ್ರ ಜೊತೆ ಡೀಲ್ ಮಾಡ್ಕೊಂಡು ಎಷ್ಟು 15% ಸುಂಕ ಕೊಡೋದಕ್ಕೆ ಇವರು ಒಪ್ಕೊಂಡಿದಾರಲ್ಲ. ಹಾಗೆ ನೋಡಿದ್ರೆ ಸ್ನೇಹಿತರೆ, ನಮಗೆ ಖಮೇನಿಯವರು ಭಾರತದ ನಿಜವಾದ ಮಿತ್ರ ಅಂತ ಹೇಳಬೇಕಾಗಿದೆ. ಯಾಕೆ ಅಂದ್ರೆ ಅವರು ನಮ್ಮ ದೇಶದಲ್ಲಿ ನೋಡು, ಈ ಚಾಬಹಾರ್ ಬಂದರನ್ನ ಅವ್ರ ದೇಶದಲ್ಲಿ ನಿರ್ಮಾಣ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಜೊತೆಗೆ ರೂಪಾಯಿ ಲೆಕ್ಕದಲ್ಲಿ ಒಂದಷ್ಟು 5-10 ವರ್ಷಗಳ ಕಾಲ ಅವರು ನಮ್ಮ ಜೊತೆ ವ್ಯಾಪಾರ ಮಾಡ್ತಾ ಇದ್ರು. ಇದರಿಂದ ನಮಗೆ ಲಾಭ ಆಗ್ತಿತ್ತು. ಕಡಿಮೆ ಬೆಲೆಗೆ ನಾವು ತೈಲವನ್ನು ತರಿಸ್ಕೊಳ್ಳೋದಕ್ಕೆ ಸಹಾಯ ಆಗ್ತಾ ಇತ್ತು. ಆಮೇಲೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಭಾರತದ ಜೊತೆಗೆ ಈ ಖಮೇನಿ ಅವರು ನಿಂತಿದ್ರು. ಇರಾನ್ ನಮ್ಮ ಜೊತೆಗಿತ್ತು. ಸೊ ಇಂಥ ಸಂದರ್ಭದಲ್ಲಿ ಭಾರತ ಇರಾನ್ನ ಅಂದ್ರೆ ಬೆಂಬಲಿಸಬೇಕಿತ್ತು. ಅಂದ್ರೆ ಈ ಕ್ಷಣದಲ್ಲಿ ಆದ್ರೂ ಕೂಡ ಆ ದೇಶಕ್ಕೆ ಏನಾದ್ರು ಸಹಾಯ ಬೇಕಿದ್ರೆ, ಅಥವಾ ಈ ಯುದ್ಧದ ಕಾರ್ಮೋಡ, ಯುದ್ಧ ಸಂಘರ್ಷ ಆಗಿದೆ, ಈ ಸಂದರ್ಭದಲ್ಲಿ ಏನು ಸ್ಪಂದಿಸಬೇಕು, ಕೆಲಸವನ್ನ ಮಾಡಬೇಕು ನಮ್ಮ ದೇಶ ಅನ್ನುವಂಥದ್ದು. ಆದರೆ ಈಗ ಇವರು ನಮ್ಮ ಭಾರತದ ಪ್ರಧಾನಿಗಳು ಒಪ್ಕೊಂಡಿರೋರು ಎಂತಾರು ಅಂದರೆ ಸಾವಿನ ವ್ಯಾಪಾರಿಗಳು ಇವರೆಲ್ಲ. ಈ ಇಸ್ರೇಲ್ನ ಪ್ರಧಾನಿ ಇರ್ಬೋದು, ಈ ಟ್ರಂಪ್, ಅಮೆರಿಕದ ಅಧ್ಯಕ್ಷ ಟ್ರಂಪ್, ಇವರೆಲ್ಲ ತಮ್ಮ ಲಾಭಕ್ಕೋಸ್ಕರ ಬೇರೆ ದೇಶದ ಹಿತಗಳನ್ನು ಲೆಕ್ಕಿಸದೆ ಅವ್ರು ಏನು ಬೇಕು ಅದನ್ನು ಮಾಡಬೇಕು ಅಂತ ಅಂದುಕೊಂಡಿರುವಂಥ ಕ್ರೂರಿಗಳು ಅಂತಂದ್ರೆ ತಪ್ಪಾಗಲ್ಲ. ಹೀಗಾಗಿ ಭಾರತ ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗಿದೆ. ಸೊ ಯುದ್ಧ ಅಂತೂ ನಡೀತಾ ಇದೆ. ಸೊ ಅದರ ಪರಿಣಾಮವನ್ನು ನಾವು ಅನುಭವಿಸಲೇಬೇಕಾಗಿದೆ. ಒಟ್ಟಾರೆ ಅಮೆರಿಕ ಹೇಗೆಲ್ಲ ದೇಶಗಳ ನಡುವೆ ಇಡೀ ಪ್ರಪಂಚದಲ್ಲಿ ಯುದ್ಧಗಳನ್ನ ಸೃಷ್ಟಿ ಮಾಡಿ, ಯಾವ್ದಾದ್ರು ಈ ದೇಶಗಳಲ್ಲಿ ಸಂಪದ್ಭರಿತ ಸಂಪನ್ಮೂಲಗಳಿದ್ರೆ ಅದನ್ನ ಹೆಂಗೆ ಕಿತ್ಕೋಬೇಕು, ಈಗ ನೋಡಿ ಹೆಂಗೆ ಇರಾನ್ ಮೇಲೆ ದಾಳಿ ಮಾಡಿ ಅದನ್ನ ಹೆಂಗೆ ಕಬ್ಜಾ ಮಾಡ್ಕೋಬೇಕು ಅನ್ನೋ ಮೂಲಕ ಇವರು ಟಾರ್ಗೆಟ್ ಮಾಡಿ ಜಗತ್ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಇದು ನಿಲ್ಲಬೇಕಾಗಿದೆ. ಒಂದಷ್ಟು ದೇಶಗಳು ಈ ರೀತಿಯ ಸರ್ವಾಧಿಕಾರಿ ಧೋರಣೆಯನ್ನ ಮಟ್ಟ ಹಾಕುವ, ತಡೆಗಟ್ಟುವ ನಿಟ್ಟಿನಲ್ಲಿ, ಇಲ್ಲ ಅಂದ್ರೆ ನಾಳೆ ಭಾರತಕ್ಕೂ ಬಂದ್ಬಿಟ್ಟು ನಾನು ನಿಮ್ಮನ್ನ ಮಾಡ್ಬಿಡ್ತೀನಿ, ನಿಮ್ಮನ್ನ ಅರೆಸ್ಟ್ ಮಾಡ್ಬಿಡ್ತೀನಿ, ಇನ್ನು ವೆನೆಜುವೆಲಾ ಮಾಡ್ದಲ್ಲ, ಹಂಗೆ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಸ್ವಾತಂತ್ರ್ಯವನ್ನ, ಸ್ವಾಯತ್ತತೆಯನ್ನ ಮತ್ತೆ ಯಾವುದೇ ದೇಶದ ಡಿಪೆಂಡ್ ಆಗದೆ ನಮಗೆ ಸ್ಪಂದಿಸುವ ದೇಶಗಳ ಜೊತೆ ತುಂಬಾ ಚೆನ್ನಾಗಿರುವಂತ ಒಂದು ರಾಜತಾಂತ್ರಿಕತೆಯನ್ನ ನಮ್ಮ ದೇಶದ ಪ್ರಧಾನಿಗಳು ಮಾಡಬೇಕು. ಇಲ್ಲಾಂದ್ರೆ ಈ ಹುಚ್ಚು ದೊರೆಗಳ, ಈ ಕ್ರೌರ್ಯ ಅಧ್ಯಕ್ಷರುಗಳ ಈ ಕ್ರೌರ್ಯ ಪಿಪಾಸುತನಕ್ಕೆ ಇನ್ನೂ ಎಷ್ಟು ಜನ ಬಲಿಯಾಗಬೇಕು, ಇನ್ನೂ ಎಷ್ಟು ದೇಶಗಳು ಸೊರಗಬೇಕು ಗೊತ್ತಿಲ್ಲ. ಭಾರತ ಬಹಳ ಸ್ಟ್ರಾಂಗ್ ಆಗಬೇಕಾಗಿದೆ. ಒಂದು ವಿಶ್ವಗುರು ಅಂತ ಹೇಳೋದಲ್ಲ, ಬರೀ ಮಾತಲ್ಲ ಅಷ್ಟೇ ಅಲ್ಲ, ಇಂಥ ಸಂದರ್ಭದಲ್ಲಿ ಭಾರತದ ಸ್ವಾಯತ್ತತೆ ರಕ್ಷಣೆ ಮತ್ತು ಯಾರು ಭಾರತಕ್ಕೆ ನಿಜವಾದ ರಕ್ಷಣೆ ಕೊಡೋರು, ನಿಜವಾಗಿ ಭಾರತಕ್ಕೆ ಆಶ್ರಯ ಆಗಿರೋರು ಯಾರು ಅನ್ನೋದನ್ನ
ದೇಶದ ಪ್ರಧಾನಿಗಳು ಮತ್ತು ದೇಶದ ಜನರಿಗೆ ಯೋಚನೆ ಮಾಡಬೇಕಾಗಿದೆ. ಒಟ್ಟಾರೆ ಈ ಟ್ರಂಪ್ ಮತ್ತು ಈ ಥರದ ಏನು ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಈ ಥರದ ಸಾವಿನ ವ್ಯಾಪಾರಿಗಳು ಜಗತ್ತನ್ನು ಇನ್ನಷ್ಟು ವಿನಾಶಕದ ಅಂಚಿಗೆ ಕೊಂಡೊಯ್ಯೋದ್ರಲ್ಲಿ ಯಾವ ಅನುಮಾನಗಳಿಲ್ಲ. ಜಗತ್ತು ಇನ್ನಷ್ಟು ಯುದ್ಧದಲ್ಲಿ ಸಾವು ನೋವಲ್ಲಿ ಬಳಲುವ ಸಾಧ್ಯತೆಗಳನ್ನ ನಾವು ನೋಡಬೇಕಾಗಿದೆ. ಇದಕ್ಕೊಂದು ಬ್ರೇಕ್ ಹಾಕುವಂಥ ಯೋಜನೆಗಳನ್ನು, ಚಿಂತನೆಗಳನ್ನು ಜಾಗತಿಕ ನಾಯಕರು ಯೋಚನೆ ಮಾಡದೇ ಇದ್ದರೆ ಜಗತ್ತಿಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸ್ನೇಹಿತರೆ, ಮತ್ತಷ್ಟು ವಿಶೇಷ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.